ಬೆಳಿಗ್ಗೆ ನೀವು ಕಣ್ಣು ಬಿಟ್ಟ ತಕ್ಷಣ ಮೊದಲು ಮಾಡಿದ್ದೇನು? ದೇವ್ರ ಫೋಟೋ ನೋಡ್ತೀರೋ ಅಥವಾ ಮೊಬೈಲ್ ನೋಟಿಫಿಕೇಷನ್ ನೋಡ್ತೀರೋ ಅನ್ನೋದನ್ನು ಯೋಚನೆ ಮಾಡಿದ್ದೀರಾ? ಆದಷ್ಟು ಹೆಚ್ಚಿಗೆ ಜನ ಮೊಬೈಲ್ ನೋಟಿಫಿಕೇಷನನ್ನು ನೋಡ್ತೀರಾ. ನಾವು ಮೊಬೈಲ್ ಬಳಸ್ತಿದ್ದೀವೋ ಅಥವಾ ಮೊಬೈಲ್ ನಮ್ಮನ್ನು ಬಳಸ್ತಿದೆಯೋ ಅನ್ನೋದನ್ನು ನೀವು ಯೋಚನೆ ಮಾಡಿ. ಸರಾಸರಿ ಒಬ್ಬ ಮನುಷ್ಯ ದಿನಕ್ಕೆ 5ರಿಂದ 7 ಗಂಟೆ ಮೊಬೈಲ್ನಲ್ಲಿ ಕಳೀತಾ ಇರ್ತಾನೆ. ಅಂದರೆ ವರ್ಷದ 3ರಿಂದ 4 ತಿಂಗಳು ಕೇವಲ ಸ್ಕ್ರೀನ್ ನೋಡುತ್ತಲೇ ಕಳೀತಾ ಇರ್ತಾನೆ. ನಾವು ಏಕೆ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದೀವಿ? 10 ನಿಮಿಷ ಡೋಪಮೈನ್ ಒಂದು ಆಟ ನಡೆಯುತ್ತೆ ಮೆದುಳಲ್ಲಿ. ಒಂದು ಲೈಕ್ ಅಥವಾ ನೋಟಿಫಿಕೇಷನ್ ಬಂದಾಗ ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವಂತಹ ಈ ಹಾರ್ಮೋನು ನಮಗೆ ಕ್ಷಣ ಮಾತ್ರಕ್ಕೆ ಖುಷಿಯನ್ನು ಕೊಡಬಹುದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಂಥೇಳಿ ಆಸಕ್ತಿ ತಕ್ಕಂತೆ ವಿಡಿಯೋಗಳನ್ನು ಸ್ಕ್ರೋಲ್ ನೋಡ್ತಾ ಹೋಗ್ತೀವಿ, ನೋಡ್ತಾನೇ ಇರ್ತೀವಿ. ಈ ಮೊಬೈಲ್ ವೀಕ್ಷಣೆ ಎಷ್ಟು ಕಷ್ಟ, ಎಷ್ಟು ಡೇಂಜರ್ ಅಂತಂದರೆ ಅತಿಯಾಗಿ ಬಳಸಿದರೆ ಹಾನಿಕಾರಕ. ಟೆಕ್ನಾಲಜಿ ಅನ್ನೋದು ಒಂದು ಚೆನ್ನಾಗಿರುವಂತಹ ಸೇವಕ, ಆದರೆ ಅಷ್ಟೇ ಭಯಾನಕವಾದದ್ದು ಕೂಡ. ಎದ್ದ ತಕ್ಷಣ ಮೊಬೈಲ್ ನೋಡೋದ್ರಿಂದ ನಮ್ಮ ಮೆದುಳಲ್ಲಿ ಡೋಪಮೈನ್ ಅನ್ನುವಂತಹ ಹಾರ್ಮೋನು ರಿಲೀಸ್ ಆಗೋದ್ರಿಂದ ಆ ಕ್ಷಣಕ್ಕೆ ಖುಷಿ ಸಿಗುತ್ತೆ. ಪದೇ ಪದೇ ಮೊಬೈಲ್ ನೋಡಬೇಕು ಅಂತ ಅನಿಸುತ್ತೆ. ದೇಹದಲ್ಲಿ ಡೋಪಮೈನ್ ಮಟ್ಟ ಜಾಸ್ತಿ ಆಗ್ತಾ ಹೋಗಿ ಮೊಬೈಲ್ ಅನ್ನೋದು ಒಂದು ಚಟವಾಗಿಬಿಡುತ್ತೆ. ನಾವು ಮೊಬೈಲ್ ಇರಲಿಲ್ಲ ಅಂತಂದರೆ ಡಿಪ್ರೆಸ್ಡ್ ಆಗೋದು, ಭಾವನಾತ್ಮಕವಾಗಿ ಕುಗ್ಗೋದನ್ನು ಸ್ಟಾರ್ಟ್ ಮಾಡ್ತೀವಿ. ನಿರಂತರವಾಗಿ ಪ್ರತಿಯೊಂದಕ್ಕೂ ಮೆದುಳು ನಮಗೆ ಪ್ರಚೋದನೆಯನ್ನು ವ್ಯಕ್ತಪಡಿಸ್ತಾ ಮೆದುಳು ವೀಕ್ ಅಂದರೆ ದುರ್ಬಲವಾಗ್ತಾ ಹೋಗ್ತದೆ. ನಮ್ಮ ಏಕಾಗ್ರತೆ ಕೂಡ ಕಡಿಮೆ ಆಗುತ್ತೆ ಮೊಬೈಲ್ ಬಳಸೋದ್ರಿಂದ. ಭಾವನಾತ್ಮಕವಾಗಿ ಕೂಡ ನಾವು ಕುಗ್ತಾ ಹೋಗ್ತೀವಿ. ನೆನಪಿನ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಆತಂಕ ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗುತ್ತೆ. ಮೊಬೈಲ್ ಬಳಸೋದ್ರಿಂದ ಚಿಂತೆ, ಆಯಾಸ, ಸುಸ್ತು ಜಾಸ್ತಿ ಆಗುತ್ತೆ. ಒಂದೇ ಕಡೆ ಕೂತು ಮೊಬೈಲ್ ನೋಡೋದ್ರಿಂದ ಆಯಾಸ ಜಾಸ್ತಿ ಆಗುತ್ತೆ. ಆಧ್ಯಾತ್ಮಿಕವಾಗಿ ನಾವು ಎಷ್ಟು ತೊಡಗಿಸ್ಕೊತಾ ಹೋಗ್ತೀವೋ ನಮ್ಮನ್ನು ನಾವು ಅಷ್ಟು ಮೊಬೈಲನ್ನು ಮರಿತಾ ಹೋಗ್ತೀವಿ. ಇದರಿಂದ ನಮ್ಮ ದೇಹದಲ್ಲಿ ಶಕ್ತಿಯ ಸಂಚಲನೆ ಕೂಡ ಜಾಸ್ತಿ ಆಗುತ್ತೆ. ಅತಿ ಹೆಚ್ಚಾದಂತಹ ಡಿಜಿಟಲ್ ಯುಗದಲ್ಲಿ ನಾವು ಮುಳುಗ್ತಾ ಹೋದಂತೆ ಮಾನಸಿಕವಾಗಿ ನಾವು ಕಷ್ಟವನ್ನು ಅನುಭವಿಸ್ತೀವಿ, ಆಯಾಸವನ್ನು ಹೊತ್ತರ್ತೀವಿ. ಚಿಕ್ಕ ಮಕ್ಕಳಲ್ಲೂ ಕೂಡ ಇದು ಜಾಸ್ತಿ ಆಗಿದೆ. ಮೊಬೈಲ್ ವೀಕ್ಷಣೆ ಜಾಸ್ತಿ ತಂದೆ ತಾಯಿಗಳೇ ಕೊಟ್ಟು ನಡೆಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಕಿರುಚಾಡೋದು, ರೇಗಾಡೋದು, ಈ ರೀತಿ ಮಾನಸಿಕ ಖಿನ್ನತೆಗಳು ಜಾಸ್ತಿ ಆಗಿವೆ. ಇದರಿಂದ ಮುಕ್ತವಾಗಿರಬೇಕು ಅಂತಂದರೆ ನಾವು ಮೊದಲು ಮೊಬೈಲನ್ನು ಬಿಡಬೇಕು. ಮೊದಲು ನಮ್ಮ ಮೆದುಳು ಸಹಜವಾಗಿ ಲಯಬದ್ಧವಾಗಿರಬೇಕು. ನಮ್ಮ ಆಂತರಿಕವಾಗಿ ಶಾಂತಿಯನ್ನು ಅನುಭವಿಸ್ಬೇಕು. ನಮ್ಮ ಭಾವನೆಗಳನ್ನು ನಾವು ನಿಯಂತ್ರಣ ಮಾಡೋದನ್ನು ಕಲಿಬೇಕು. ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು. ಜನರೊಟ್ಟಿಗೆ ನಾವು ಬೆರೆಯೋದನ್ನು ಕಲಿಬೇಕು. ಇವೆಲ್ಲವನ್ನು ಮಾಡಬೇಕು ಅಂತಂದರೆ ಮೊದಲು ಮೊಬೈಲ್ ಫೋನನ್ನು ಕಡಿಮೆ ಬಳಸೋದನ್ನು ಕಲಿಬೇಕು. ನೀವು ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದನ್ನು ಬಿಟ್ಟು ಈ ಕೆಲಸವನ್ನು ಮಾಡಿ. ದೀರ್ಘವಾದಂತಹ ಉಸಿರಾಟವನ್ನು ತಗೊಂಡು ಬಿಡಬೇಕು. 2 ನಿಮಿಷ ಸ್ವಲ್ಪ ಧ್ಯಾನವನ್ನು ಮಾಡಿ, ಕಣ್ಣು ಮುಚ್ಚಿಕೊಂಡು ಧ್ಯಾನವನ್ನು ಮಾಡಿ ಅಥವಾ ದೇವರನ್ನು ನೆನೆಸಿ ಸ್ವಲ್ಪ ಹೊತ್ತು ವ್ಯಾಯಾಮವನ್ನು ಮಾಡಿ. ನೀವು ತೂಕ ಜಾಸ್ತಿ ಇದ್ದೀರೋ ಕಮ್ಮಿ ಇದ್ದೀರೋ ಅದನ್ನು ನೋಡೋದಿಲ್ಲ. ವ್ಯಾಯಾಮ ಮೊದಲು ಇಂಪಾರ್ಟೆಂಟು. ಚಲನವಲನೆ ಮಾಡಿದರೆ, ಸ್ವಲ್ಪ ವಾಕ್ ಮಾಡಿದರೆ ನಮ್ಮಲ್ಲಿ ನಾವು ಆರೋಗ್ಯದಿಂದ ಇರಬಹುದು. ಆಧ್ಯಾತ್ಮಿಕವಾಗಿ ನಾವು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಬೇಕು. ಪ್ರತಿದಿನ ನೀವು 3 ಉದ್ದೇಶಗಳನ್ನು
ಪಟ್ಟಿ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮವನ್ನು ಮುಗಿಸಿ ಇವತ್ತು ಮುಖ್ಯವಾಗಿ ಯಾವ 3 ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸೂಕ್ತ ಮನಸ್ಸು ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಆ್ಯಕ್ಟಿವ್ ಸ್ಟೇಟ್ನಲ್ಲಿರುತ್ತೆ. ಸೂಕ್ತ ಮನಸ್ಸು ಆ್ಯಕ್ಟಿವ್ ಸ್ಟೇಟ್ನಲ್ಲಿದ್ದಾಗ ಈ ಕೆಲಸವನ್ನು ಮಾಡೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಫೀಲ್ಡ್ ಆಗುತ್ತೆ. ಇಡೀ ದಿನ ನೀವು ಮೊಬೈಲ್ ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ನೋಟಿಫಿಕೇಷನ್ಗಳನ್ನೆಲ್ಲ ಆಫ್ ಮಾಡಿ. ಕೆಲಸ ಮಾಡೋ ಸಮಯದಲ್ಲಿ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಬಳಸ್ಲಿಕ್ಕೆ ಹೋಗಬೇಡಿ. ಒಂದು ಕಡೆ ಕೆಲಸ ಮಾಡೋದು, ಒಂದು ಕಡೆ ಮೊಬೈಲ್ ನೋಡೋದು, ಈ ರೀತಿ ಮಾಡೋದ್ರಿಂದ ಮಲ್ಟಿ ಟಾಸ್ಕ್ ಮಾಡ್ತಾ ಮಾಡ್ತಾ ನಿಮ್ಮ ಮೆದುಳು ತುಂಬ ಆಯಾಸ ಪಡುತ್ತೆ. ಈ ರೀತಿ ಮಾಡಲಿಕ್ಕೆ ಹೋಗಬೇಡ್ರಿ. ನೀವು ಮೊಬೈಲ್ ಬಳಸುವ ಸಮಯವನ್ನು ನೀವು ಲೆಕ್ಕದಲ್ಲಿ ಇಟ್ಕೊಳ್ಬೇಕಂತಂದರೆ ಸ್ಕ್ರೀನ್ ಟೈಮರ್ ಅನ್ನುವಂಥ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪನ್ನು ಬಳಸಿ. ನಿಮ್ಮ ಏಕಾಗ್ರತೆ ಮತ್ತು ಕೆಲಸದ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಲು ನೀವು ಕೆಲಸವನ್ನು ಮಾಡ್ತಾ ಮಾಡ್ತಾ ಗಮನಿಸ್ತಾ ಹೋಗಿ. ಕೆಲವೊಂದು ಅಪ್ಲಿಕೇಶನ್ಗಳು ಆ್ಯಪ್ಗಳು ಬರುತ್ತೆ, ಅದನ್ನು ಸಹಾಯವನ್ನು ತಗೊಳ್ಳಿರಿ. ವಿರಾಮದ ಸಮಯದಲ್ಲಿ ಮೊಬೈಲನ್ನು ಬಳಸೋದನ್ನು ಬಿಟ್ಟು ಸ್ವಲ್ಪ ಹೊತ್ತು ಓಡಾಡೋದನ್ನು ಕಲೀರಿ. ವಾಕ್ ಮಾಡಿ, ಪ್ರಕೃತಿ ಜೊತೆಗೆ ಬೆರೆಯಿರಿ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ, ಪ್ರಕೃತಿ ಜೊತೆ ಬೆರೆಯೋದ್ರಿಂದ ಎಷ್ಟು ನಮಗೆ ಲಾಭಗಳಾಗುತ್ತೆ ಅಂಥೇಳಿ. ಆ ಲಾಭವನ್ನು ಅನುಭವಿಸಿ ಸಮಾಧಾನವಾಗಿ ಕೂತು ಒಂದು ಗ್ಲಾಸ್ ನೀರನ್ನು ಕುಡಿರಿ. ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ಮಲಗೋಕ್ಕಿಂತ ಮುಂಚೆ 1 ಗಂಟೆ ಮೊದಲು ನೀವು ಮೊಬೈಲ್ ಉಪಯೋಗಿಸೋದನ್ನು ಕೂಡ ನಿಲ್ಲಿಸಬೇಕು. ಯಾಕಂತಂದರೆ ಮೊಬೈಲ್ ಅಥವಾ ಡಿಜಿಟಲ್ ವಸ್ತುಗಳ ಬ್ಲೂ ಲೈಟ್ ನಮ್ಮ ಕಣ್ಣಿನ ಮೇಲೆ ಬಿದ್ದರೆ ಅದು ನಮಗೆ ಭಾಳ ಡೇಂಜರ್ ಅಂತ ಹೇಳ್ಬೋದು. ಬ್ಲೂ ಲೈಟ್ ಹೊರಚಿಮ್ಮೋದ್ರಿಂದ ಮೆಲಟೋನಿನ್ ಅನ್ನುವಂತಹ ಒಂದು ಉತ್ಪತ್ತಿಯಾಗಿ ನಿದ್ದೆ ಅನ್ನೋದು ನಮಗೆ ಕುಂಠಿತವಾಗುತ್ತೆ. ಯಾರು 2 ಗಂಟೆ 3 ಗಂಟೆವರೆಗೂ ಮೊಬೈಲನ್ನು ನೋಡ್ತಿರ್ತಾರೆ ಅವರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಯಾಕಂತಂದರೆ ಈ ಮೆಲಟೋನಿನ್ ಅನ್ನುವಂತಹ ಹಾರ್ಮೋನು ಅವರ ದೇಹದಲ್ಲಿ ಕಡಿಮೆ ಆಗಿರ್ತದೆ. ನೀವು ಮಲಗೋಕ್ಕಿಂತ ಮುಂಚೆ ನಿದ್ದೆ ಬರಲ್ಲ ಅನ್ನೋರು ಒಂದು ಪುಸ್ತಕವನ್ನು ತಗೊಂಡು ಓದ್ರಿ. ಪುಸ್ತಕವನ್ನು ತಗೊಂಡು ಓದೋದ್ರಿಂದ ಜ್ಞಾನವನ್ನು ಪಡೀರಿ. ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಕೃತಜ್ಞತಾ ಪುಸ್ತಕವನ್ನು ನೀವು ಬರೀರಿ. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಕೃತಜ್ಞತೆ ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಅಂಥೇಳಿ. ನಿಮ್ಮ ಡೈರಿಯಲ್ಲಿ ಕೃತಜ್ಞತೆಯನ್ನು ಬರೆದು ಮಲಗಿ. ಮೊಬೈಲನ್ನು ಆದಷ್ಟು ದೂರವಿಟ್ಟು ಮಲಗಿ. ವಾರಕ್ಕೊಮ್ಮೆ ಆದರೂ 4 ರಿಂದ 6 ಗಂಟೆ ಮೊಬೈಲನ್ನು ಬಿಟ್ಟು ನೀವು ಕಾಲವನ್ನು ಕಳೀರಿ. ಸಾಮಾಜಿಕ ಜಾಲತಾಣದಿಂದ ದೂರ ಇಡಿ. ಆದಷ್ಟು ಮಕ್ಕಳೊಂದಿಗೆ ಬೆರೀರಿ, ಆಟ ಆಡಿರಿ, ಧ್ಯಾನ ಮಾಡಿ, ನಿಮ್ಮ ಜೊತೆ ನೀವು ಮಾತಾಡಿ, ಮೌನವಾಗಿ ನಿಮ್ಮ ಜೊತೆ ನೀವು ಬೆರೀರಿ. ನಿಮ್ಮ ಸೆಲ್ಫ್ ಲವ್ವನ್ನು ಜಾಸ್ತಿ ಮಾಡಿಕೊಳ್ಳಿ. ಒಬ್ಬ ಸನ್ಯಾಸಿ ಹತ್ರ ಫೋನ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅಂಥವರು ಇಷ್ಟು ಸಮಾಧಾನದಿಂದ ಇರ್ತಾರೆ ನೋಡಿದ್ದೀರಾ? ಯಾವುದೇ ಸಮಸ್ಯೆಗಳನ್ನು ಬಂದರೂ ಎದುರಿಸುವಂತಹ ಒಂದು ಚೈತನ್ಯ ಅವರಲ್ಲಿರುತ್ತೆ. ಯಾಕಂತಂದರೆ ಅವರು ಅವರ ಜೊತೆ ಮಾತಾಡೋದನ್ನು, ಅವರ ಮನಸ್ಸಿನ ಜೊತೆ ಮಾತಾಡುವ ಕಲೆಯನ್ನು ಕಲ್ತ್ಕೊಂಡಿರ್ತಾರೆ. ಆಧ್ಯಾತ್ಮಿಕವಾಗಿ ದೇವರನ್ನು ಪೂಜೆಯನ್ನು ಮಾಡ್ತಾ ಧ್ಯಾನದಲ್ಲಿ ಲೀನ ಆಗೋದ್ರಿಂದ ಅವರ ಮನಸ್ಸು ಏಕಾಗ್ರತವಾಗಿರ್ತದೆ. ನೀವು ಪ್ರತಿದಿನ ನಿಮ್ಮ ಮೊಬೈಲನ್ನು ಬಳಸುವ ಸಮಯವನ್ನು 1 ಗಂಟೆ ಕಡಿಮೆ ಮಾಡ್ತಾ ಬರಬೇಕು. ಸಂಜೆ ನೀವು ಮೊಬೈಲನ್ನು ಆದಷ್ಟು ಸಂಜೆ ಹೊತ್ತು ಯೂಸ್ ಮಾಡಬೇಡಿ. ರಾತ್ರಿ 1 ಗಂಟೆ ಮುಂಚೆನೇ ಅದನ್ನು ಒಂದು ಕಡೆ ಇಟ್ಬಿಟ್ಟು ಚೆನ್ನಾಗಿ ಊಟ ಮಾಡಿ, ವಾಕ್ ಮಾಡಿ, ತದನಂತರ ಸ್ವಲ್ಪ ಬರೆಯೋದನ್ನು ಮಾಡಿ, ಪುಸ್ತಕವನ್ನು ಓದಿ ಮಲಗಿ. ನಿಮಗೆ ಉಪಯುಕ್ತವಾಗುವಂತಹ ಕೆಲವೊಂದು ಆ್ಯಪ್ಗಳನ್ನು, ಅಪ್ಲಿಕೇಶನ್ಗಳನ್ನು ಅಷ್ಟೇ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಡಿಲೀಟ್ ಮಾಡಿ. ವಿನಾಕಾರಣ ಮೊಬೈಲನ್ನು ನೋಡೋದು ಮಾಡೋಕ್ಕೆ ಹೋಗಬೇಡಿ. ಎಷ್ಟು ನಿಯಂತ್ರಿಸಲಾಗುತ್ತೋ ಅಷ್ಟೇ ಆ್ಯಪ್ಗಳನ್ನು ನೀವು ಇಟ್ಕೊಳ್ಳಿ. ಇದರಿಂದ ಕೂಡ
ನಿಮ್ಮ ಮೈಂಡು ಡಿಸ್ಟರ್ಬ್ ಆಗಲ್ಲ. ಒಂದೇ ಕಡೆ ಎಷ್ಟು ಕೆಲಸ ಮಾಡಬೇಕೋ ಅಷ್ಟೇ ಕೆಲಸ ಮಾಡುತ್ತೆ. ನೆನಪಿರಲಿ, ನಿಮಗೊಂದು ಅದ್ಭುತ ಅದನ್ನು ಅನುಭವಿಸಲು ಅನ್ನುವಂತಹ ಒಂದು ಅವಶ್ಯಕತೆ ಇದೆ. ಜೀವನಕ್ಕೆ ಹೆಚ್ಚು ಸೇರಿಸುವುದರಲ್ಲಿ ಸಂತೋಷ ಸಿಗೋದಿಲ್ಲ. ಇದ್ದಿದ್ರಲ್ಲಿ ಕಡಿಮೆ ಮಾಡಿಕೊಂಡು ಗೊಂದಲವಾಗಿರೋದನ್ನು ಬಿಟ್ಟು ಇದ್ದಿದ್ರಲ್ಲಿ ಖುಷಿಯಾಗಿ ಇರೋದನ್ನು ಕಲಿತ್ರೆ ಖುಷಿಯಾಗಿರ್ತೀವಿ. ಯಾವಾಗಲೂ ನಮ್ಮ ಫೋನನ್ನು ನಾವು ಎಷ್ಟು ಬೇಕೋ ಅಷ್ಟೇ ಬಳಸ್ರಿ. ವಾಟ್ಸಪ್ ಅವ್ರ ಸ್ಟೇಟಸ್ ನೋಡೋದು, ಇವ್ರ ಸ್ಟೇಟಸ್ ನೋಡೋದು, ಅವರು ಯಾರೋ ನಮಗೆ ಕೆಟ್ಟದಾಗಿ ಮಾತಾಡಿದ್ರು ಅಂಥೇಳಿ ಬ್ಯಾಡ್ ಸ್ಟೇಟಸ್ ಹಾಕೋದು, ಖುಷಿಯಾಗಿದ್ದಾಗ ಒಂದು ಸ್ಟೇಟಸ್ ಹಾಕೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ಅದು ಡೋಪಮಿನ್ ಅನ್ನೋದು ಏರಿಳಿತ ಆಗಿ 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 ಭಾಳ ಕಷ್ಟವನ್ನು ಅನುಭವಿಸ್ತೀರ. ಆದಷ್ಟು ಮೊಬೈಲ್ ಕಡೆ ಲಕ್ಷ್ಯವನ್ನು ಕಡಿಮೆ ಮಾಡಿ ನಿಮ್ಮ ಜೀವನದಲ್ಲಿ ಗುರಿಗಳನ್ನು ಸಾಧಿಸೋದ ಬಗ್ಗೆ ಯೋಚನೆಯನ್ನು ಮಾಡಿದರೆ ನೀವು ಮುಂದೆ ಜೀವನದಲ್ಲಿ ಗುರಿಯನ್ನು ಸಾಧಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.